ಓಂ ಶಾಂತಿ ಅಣ್ಣಂದಿರೆ ಅಕ್ಕಂದಿರೆ ಇವತ್ತು 17ನೇ ಮಾರ್ಚ್ 2026ರ ಮುರಳಿಯ ಮಂಥನ ಮಾಡೋಣ ಬನ್ನಿ. ಖಂಡಿತ. ಇವತ್ತಿನ ಮಂಥನ ತುಂಬಾನೇ ವಿಶೇಷವಾಗಿದೆ ಅಲ್ವಾ? ಹೌದು, ಅಂದ್ರೆ ನಾವು ಇವತ್ತು ಮುಖ್ಯವಾಗಿ ನರನಿಂದ ನಾರಾಯಣನಾಗುವ ಆ ಸತ್ಯ ಕಥೆ ಬಗ್ಗೆ ಮಂಥನ ಮಾಡಲಿದ್ದೀವಿ. ಕರೆಕ್ಟ್. ಜೊತೆಗೆ ನಮ್ಮ 84 ಜನ್ಮಗಳ ಏಣಿಯ ಇಳಿಕೆ ಹೇಗೆ ಆಯ್ತು ಮತ್ತೆ ಆ ಪಾರಸ ಬುದ್ಧಿಯನ್ನ ಪಡೆದುಕೊಳ್ಳುವ ರಹಸ್ಯ ಏನು ಅನ್ನೋದ್ರ ಬಗ್ಗೆ ಕೂಡ ಆಳವಾಗಿ ತಿಳಿಯಲಿದ್ದೀವಿ. ಹೌದು, ಕೇಳುಗರಿಗೆ ಇಂದಿನ ಸೆಷನ್ನಿಂದ ಬಹಳಷ್ಟು ಅದ್ಭುತ ವಿಷಯಗಳು ಸಿಗಲಿವೆ. ಮೊದಲಿಗೆ ಇಂದಿನ ಮುರಳಿಯ ಸಾರ ಮತ್ತು ಪ್ರಶ್ನೋತ್ತರವನ್ನು ಯಥಾವತ್ತಾಗಿ ನೋಡೋಣ. ಖಂಡಿತ. ಓದಿ. ಸಾರ: ಮಧುರ ಮಕ್ಕಳೇ, ನೀವು ಸತ್ಯ ತಂದೆಯಿಂದ ಸತ್ಯಕಥೆಯನ್ನು ಕೇಳಿ ನರನಿಂದ ನಾರಾಯಣರಾಗುತ್ತೀರಿ. ನಿಮ್ಗೆ 21 ಜನ್ಮಗಳಿಗಾಗಿ ಬೇಹದ್ದಿನ ತಂದೆಯಿಂದ ಆಸ್ತಿಯು ಸಿಗುತ್ತದೆ. ಪ್ರಶ್ನೆ: ತಂದೆಯ ಯಾವ ಆಜ್ಞೆಯನ್ನು ಪಾಲನೆ ಮಾಡುವಂಥ ಮಕ್ಕಳು ಪಾರಸ ಬುದ್ಧಿಯವರಾಗುತ್ತಾರೆ? ಉತ್ತರ: ತಂದೆಯ ಆಜ್ಞೆಯಾಗಿದೆ ದೇಹದ ಎಲ್ಲಾ ಸಂಬಂಧಗಳನ್ನು ಮರೆತು ತಂದೆ ಮತ್ತು ರಾಜಧಾನಿಯನ್ನು ನೆನಪು ಮಾಡಿ. ಇದೇ ಸದ್ಗತಿಗಾಗಿ ಸದ್ಗುರುವಿನ ಶ್ರೀಮತವಾಗಿದೆ. ಯಾರು ಈ ಶ್ರೀಮತವನ್ನು ಫಾಲೋ ಮಾಡುವರೋ, ಅರ್ಥಾತ್ ದೇಹಿ ಅಭಿಮಾನಿಯಾಗುವರೋ, ಅವರೇ ಪಾರಸಬುದ್ಧಿಯವರಾಗುತ್ತಾರೆ. ನೋಡಿ, ಸತ್ಯಕಥೆ ಮತ್ತೆ ಸದ್ಗತಿ, ಈ 2 ವಿಚಾರಗಳು ನಮ್ಮ ಸಂಪೂರ್ಣ ಅಸ್ತಿತ್ವವನ್ನೇ ಬದಲಾಯಿಸುವಂಥ ಶಕ್ತಿ ಹೊಂದಿವೆ. ಇದೇ ನಮ್ಮ ಇಂದಿನ ಮಂಥನದ ಮೂಲ ಅಡಿಪಾಯ. ಆದರೆ ಇಲ್ಲೊಂದು ಪ್ರಾಯೋಗಿಕವಾದ ಡೌಟು ಬರುತ್ತೆ ನನಗೆ. ಹೇಳಿ, ಏನು ಡೌಟ್ ಅದು? ಅಂದ್ರೆ ಈಗ ಕೇವಲ ದೇಹದ ಸಂಬಂಧಗಳನ್ನು ಮರೆಯೋದ್ರಿಂದ ಬುದ್ಧಿ ಹೇಗೆ ಪಾರಸ ಅಂದ್ರೆ ಚಿನ್ನ ಮಾಡೋ ಕಲ್ಲು ಆಗೋಕೆ ಸಾಧ್ಯ? ನಾವು ಪ್ರತಿದಿನ ನಮ್ಮ ಫ್ಯಾಮಿಲಿ ಜೊತೆಗೆ ಇರ್ತೀವಿ, ಅವ್ರ ಜೊತೆಗೆ ವ್ಯವಹರಿಸ್ತೀವಿ ಅಲ್ವಾ? ಹೌದು, ಖಂಡಿತ ಇರ್ತೇವೆ. ಮರೆಯೋದಂದ್ರೆ ಒಂದ್ ರೀತಿಯ ಶೂನ್ಯ ಸ್ಥಿತಿ ತರ ಅಲ್ವಾ? ಕೇವಲ ಒಂದು ನಿರ್ವಾತ ಸೃಷ್ಟಿಸಿದ ತಕ್ಷಣ ನಮ್ಮ ಕಬ್ಬಿಣದಂಥ ಬುದ್ಧಿ ಚಿನ್ನ ಆಗೋಕೆ ಹೇಗೆ ಸಾಧ್ಯ ಅಂತ. ಒಳ್ಳೆ ಪ್ರಶ್ನೆ. ಏನ್ ಗೊತ್ತಾ, ಇದು ಯಾವುದನ್ನೋ ಬಲವಂತವಾಗಿ ಮರೆಯುವ ಶೂನ್ಯ ಪ್ರಕ್ರಿಯೆ ಅಲ್ಲ. ನಾವು ಏನೂ ಸಂಬಂಧಗಳಿಂದ ಓಡಿ ಹೋಗ್ಬೇಕಾಗಿಲ್ಲ. ಹೋ, ಅಂದ್ರೆ ಎಲ್ಲರ ಜೊತೆಗೆ ಇರಬೇಕು. ಹೌದು, ಜೊತೆಗೇ ಇದ್ದು ಇದೊಂದು ಅತ್ಯುನ್ನತ ದೇಹಿ ಅಭಿಮಾನಿ ಆಗುವ ಪ್ರಕ್ರಿಯೆ. ಈಗ ನಮ್ಮ ಬುದ್ಧಿ ಒಂದು ರೇಡಿಯೋ ಇದ್ದಾಗೆ ಅಂತ ಕಲ್ಪಿಸ್ಕೊಳ್ಳಿ. ರೇಡಿಯೋ. ದೇಹ ಮತ್ತೆ ದೇಹದ ಸಂಬಂಧಗಳ ಮೇಲಿನ ಆ ಅತಿಯಾದ ವ್ಯಾಮೋಹ, ಚಿಂತೆ, ಕೋಪ ಇವೆಲ್ಲವೂ ಹಳೆಯ ಕರ್ಕಶವಾದ ಫ್ರೀಕ್ವೆನ್ಸಿ ಇದ್ದಾಗೆ. ಬೆಳಿಗ್ಗೆ ಎದ್ದ ತಕ್ಷಣ ಬರೋ ಸಾಲದ ಚಿಂತೆ, ಆಫೀಸ್ ಪ್ರಾಬ್ಲಮ್ಸ್, ಸಂಬಂಧಗಳ ಬಿರುಕು, ಇವೇ ಆ ಕರ್ಕಶ ಶಬ್ದಗಳು. ಅಂದ್ರೆ ಆ ನಾಯ್ಸ್ ಅಂತೀವಲ್ಲ ಅದು. ನಿಖರವಾಗಿ ತಂದೆ ಹೇಳ್ತಿರೋದು ಆ ಹಳೆ ಫ್ರೀಕ್ವೆನ್ಸಿನ ಕಟ್ ಮಾಡಿ ಸದ್ಗುರುವಿನ ಶ್ರೀಮತದ ಶ್ರೇಷ್ಠ ಫ್ರೀಕ್ವೆನ್ಸಿಗೆ ನಮ್ಮ ಬುದ್ಧಿಯನ್ನ ಟ್ಯೂನ್ ಮಾಡಿ ಅಂತ. ಹಾಗಾದ್ರೆ ನಾವು ಅದೇ ವಾತಾವರಣದಲ್ಲಿದ್ರೂ ನಮ್ಮ ರಿಸೀವರ್ ಬೇರೆ ತರಂಗಾಂತರಕ್ಕೆ ಕನೆಕ್ಟ್ ಆಗಿರಬೇಕು ಅಲ್ವಾ? ಹೌದು. ಯಾವಾಗ ನಾವು ಪರಮಾತ್ಮನ ಫ್ರೀಕ್ವೆನ್ಸಿಗೆ ಕನೆಕ್ಟ್ ಆಗ್ತೀವೋ, ಆ ದೈವಿ ಶಕ್ತಿಯ ನಿರಂತರ ಸ್ಪರ್ಶದಿಂದ ನಮ್ಮ ಈ ಸಾಧಾರಣ ಕಬ್ಬಿಣದಂಥ ಬುದ್ಧಿ ಸಕಾರಾತ್ಮಕ ನಿರ್ಧಾರಗಳನ್ನ ತಗೊಳ್ಳೋ ಚಿನ್ನದಂತಹ ಪಾರಸ ಬುದ್ಧಿಯಾಗಿ ಪರಿವರ್ತನೆ ಆಗುತ್ತೆ. ವಾವ್, ಬಹಳ ಅದ್ಭುತವಾದ ಹೋಲಿಕೆ ಇದು. ಅಂದ್ರೆ ನಾವು ಆ ಹೊಸ ಫ್ರೀಕ್ವೆನ್ಸಿಗೆ ಟ್ಯೂನ್ ಆದಾಗ ಮಾತ್ರ ನಮ್ಗೆ ಈಗಿರೋ ಈ ಕಲಿಯುಗದ ಅಂಧಕಾರದ ಬಗ್ಗೆ ಸ್ಪಷ್ಟ ಅರಿವಾಗುತ್ತೆ. ಖಂಡಿತ. ಯಾಕಂದ್ರೆ ಹಿಂದೊಮ್ಮೆ ಇದೇ ಭಾರತ ಸ್ವರ್ಗವಾಗಿತ್ತು, ವೈಕುಂಠವಾಗಿತ್ತು, ಸಂಪೂರ್ಣ ಪ್ರಕಾಶದಿಂದ ಕೂಡಿತ್ತು. ಮನುಷ್ಯರು ಮನುಷ್ಯರಿಗೆ ಎಂದಿಗೂ ಸದ್ಗತಿ ನೀಡಲು ಸಾಧ್ಯನೇ ಇಲ್ಲ. ಭಕ್ತಿಮಾರ್ಗ ಶುರುವಾಗಿದ್ದೇ ದ್ವಾಪರಯುಗದಿಂದ. ಅಂದ್ರೆ ಕೆಳಗಿಳಿಯುವಾಗ. ಹೌದು. ಆತ್ಮ ತನ್ನ ಮೂಲ ಶಕ್ತಿಯನ್ನ ಕಳೆದುಕೊಂಡು ಖಾಲಿಯಾಗೋಕೆ ಶುರುವಾದಾಗ ಏನನ್ನೋ ಹುಡುಕ್ತಾ ಭಕ್ತಿ ಆರಂಭಿಸ್ತು. ಆದ್ರೆ ಅದರಿಂದ ಸದ್ಗತಿ ಸಿಗ್ಲಿಲ್ಲ. ಬದಲಾಗಿ ಅಂಧಕಾರ ಇನ್ನೂ ಹೆಚ್ಚಾಗ್ತಾ ಹೋಯ್ತು. ಅಂದ್ರೆ ಮನುಷ್ಯರು ಎಷ್ಟೇ ದಾನ ಪುಣ್ಯ ಮಾಡಿದ್ರೂ ಅದು ಕೆಲ್ಸ ಮಾಡಲ್ಲ ಅಂತನಾ? ಅದು ಕೇವಲ ತಾತ್ಕಾಲಿಕ ಸಮಾಧಾನ ಕೊಡುತ್ತೆ, ಒಂದು ರೀತಿಯ ಪೇನ್ ಕಿಲ್ಲರ್ ಇದ್ದ ಹಾಗೆ. ಆದ್ರೆ ಕಾಯಿಲೆನ ಬೇರಿನಿಂದ ತೆಗೆದುಹಾಕಿ ಸಂಪೂರ್ಣ ಸದ್ಗತಿ ನೀಡೋ ನಿಜವಾದ ವೈದ್ಯ ಆ ಪರಮಾತ್ಮ ಮಾತ್ರ. ಕರೆಕ್ಟ್. ಈ ಶಕ್ತಿ ಕಳೆದುಕೊಳ್ಳುವ ಪ್ರಕ್ರಿಯೆನೇ ನಾವು 84 ಜನ್ಮಗಳ ಏಣಿಯ ಇಳಿಕೆ ಅಂತೀವಿ ಅಲ್ವಾ? ಹೌದು, ಅದೇ ಏಣಿ. ಇದಕ್ಕೊಂದು ದೈನಂದಿನ ಜೀವನದ ಉದಾಹರಣೆ ತಗೊಳ್ಳೋಣ. ಈಗ ನಾವು ಅಂಗಡಿಯಿಂದ ಒಂದು ಹೊಸ ಮೊಬೈಲ್ ತಗೊಂಡಾಗ ಅದರ ಬ್ಯಾಟರಿ 100ಕ್ಕೆ 100% ಇರುತ್ತೆ, ಹೌದಲ್ವಾ? ಹೌದು, ಫುಲ್ ಚಾರ್ಜ್ ಇರುತ್ತೆ. ಅಂದ್ರೆ ಅದು ಸಂಪೂರ್ಣ ಸತೋಪ್ರಧಾನ ಸ್ಥಿತಿ. ನಿಧಾನವಾಗಿ ಅದನ್ನ ದಿನವಿಡೀ ಬಳಸ್ತಾ ಹೋದಂತೆ ಬ್ಯಾಟರಿ 80-50%ಕ್ಕಿಳಿದು ರಜೋ ಸ್ಥಿತಿಗೆ ಬರುತ್ತೆ. ಕೊನೆಗೆ ಸಂಪೂರ್ಣ ಖಾಲಿಯಾಗಿ 0% ಅಂದ್ರೆ ತಮೋ ಸ್ಥಿತಿಗೆ ಬಂದು ನಿಲ್ತುತ್ತೆ.
ನಮ್ಮ ಆತ್ಮದ 84 ಜನ್ಮಗಳ ಪ್ರಯಾಣ ಕೂಡ ಹೀಗೆಯೇ ಸೌದು ಹೋಗಿದೆಯಲ್ವಾ? ಹೌದು, ಇದು ನಮ್ಮ ಆತ್ಮದ ಪಯಣಕ್ಕೆ ಹಿಡಿದ ಕನ್ನಡಿ. ಸತ್ಯಯುಗದಲ್ಲಿ ನಮ್ಮ ಆತ್ಮದ ಬ್ಯಾಟರಿ ಫುಲ್ ಚಾರ್ಜ್ ಆಗಿದ್ದಾಗ ನಾವು ದೇವತೆಗಳಾಗಿದ್ವಿ. ಆ ಸಂಪತ್ತು, ಆ ಆರೋಗ್ಯ ಊಹಿಸ್ಕೊಳಕ್ಕಾಗಲ್ಲ. ಖಂಡಿತ. ಆಗ ವಜ್ರರತ್ನಗಳು ದೊಡ್ಡ ದೊಡ್ಡ ಕಲ್ಲುಗಳ ತರಹ ಸರ್ವೇ ಸಾಮಾನ್ಯವಾಗಿತ್ತು. ಆದ್ರೆ ಜನ್ಮಗಳನ್ನ ತಗೊಳ್ತಾ, ಆ ಏಣಿಯನ್ನ ಇಳಿಯುತ್ತಾ ರಜೋ ಮತ್ತು ತಮೋಗುಣಕ್ಕೆ ಬಂದಾಗ ನಮ್ಮ ಆಂತರಿಕ ಬ್ಯಾಟರಿ ಶೂನ್ಯಕ್ಕೆ ತಲುಪಿತು. ನಾವೀಗ ಅರ್ಥ ಮಾಡ್ಕೊಳ್ಬೇಕಾದದ್ ಏನ್ ಗೊತ್ತಾ? ಈ ಏಣಿಯ ಅರಿವು ನಮ್ಮ ತೀವ್ರ ಪುರುಷಾರ್ಥಕ್ಕೆ ಅಡಿಪಾಯ. ನಾವು 0% ಇದ್ದೀವಿ ಅಂತ ಒಪ್ಕೊಂಡ್ರೆ ಮಾತ್ರ ನಾವು ಚಾರ್ಜರ್ ಹುಡುಕಲು ಸಾಧ್ಯ. ಬಹಳ ಸತ್ಯವಾದ ಮಾತು. ಆದ್ರೆ ಈ ಬ್ಯಾಟರಿ ಸಂಪೂರ್ಣ ಡಿಸ್ಚಾರ್ಜ್ ಆದ್ಮೇಲೆ ಅದನ್ನ ಮತ್ತೆ ಚಾರ್ಜ್ ಮಾಡೋರು ಯಾರು? ನಮಗೆ ನಾವೇ ಚಾರ್ಜ್ ಮಾಡ್ಕೊಳಕ್ ಸಾಧ್ಯ ಇಲ್ವಾ? ಇಲ್ಲ, ನಮಗೆ ನಾವೇ ಮಾಡ್ಕೊಳಕ್ಕಾಗಲ್ಲ. ಅದಕ್ಕೆ ಪರಮಾತ್ಮನು ಬಂದು ಭ್ರಷ್ಟಾಚಾರಿಗಳನ್ನ ಶ್ರೇಷ್ಠಾಚಾರಿ ದೇವತೆಗಳನ್ನಾಗಿ ಮಾಡುವ ಕರ್ತವ್ಯ ಮಾಡ್ತಾರೆ. ಮತ್ತೆ ರಾವಣ ನಮ್ಮನ್ನ ಪತಿತರನ್ನಾಗಿ ಮಾಡುವ ಆಟ, ಇದ್ರ ಬಗ್ಗೆ ಸ್ವಲ್ಪ ಮಂಥನ ಮಾಡೋಣ. ನೋಡಿ, ಮೂಲ ಪವರ್ ಹೌಸ್ ಜೊತೆ ಕನೆಕ್ಷನ್ ಬೆಸೆದಾಗ ಮಾತ್ರ ನಮ್ಮ ಬ್ಯಾಟ್ರಿ ಮತ್ತೆ ಚಾರ್ಜ್ ಆಗೋದು. ಇಲ್ಲಿ ರಾವಣ ಅಂದ್ರೆ ಹೊರಗಿನ ಯಾವುದೋ 10 ತಲೆಯ ವ್ಯಕ್ತಿಯಲ್ಲ. ನಮ್ಮೊಳಗಿರುವ 5 ವಿಕಾರಗಳು ಅಲ್ವಾ? ಖಂಡಿತ. ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ ಇವೇ ಆ ಬ್ಯಾಟ್ರಿಯನ್ನ ಡ್ರೈನ್ ಮಾಡೋ ವೈರಸ್ಗಳು. ಓ, ವೈರಸ್ ತರ? ಹೌದು. ಪರಮಾತ್ಮನು ತನ್ನ ಆತ್ಮಿಕ ಜ್ಞಾನದಿಂದ ಈ ವೈರಸ್ಗಳನ್ನ ತೆಗೆದುಹಾಕಿ ನಮ್ಮನ್ನ ಮತ್ತೆ ಪಾವನರನ್ನಾಗಿ ಮಾಡಿ ಸ್ವರ್ಗದ ಮಾಲೀಕರನ್ನಾಗಿ ಮಾಡ್ತಾರೆ. ಆದ್ರೆ ಇಲ್ಲೊಂದು ದೊಡ್ಡ ಸವಾಲಿದೆ. ನಾವು ಬ್ಯಾಟ್ರಿ ಚಾರ್ಜ್ ಮಾಡ್ಕೊಳ್ಳೋಕೆ ಅಂತ ಯಾವುದೋ ಗುಹೆಗೆ ಹೋಗಿ ಕೂರುವಂತಿಲ್ಲ. ನಾವು ಈ ಭೂಮಿ ಮೇಲೆಯೇ ಇದ್ದೀವಿ. ಹೌದು, ಸನ್ಯಾಸಿಗಳ ತರ ಕಾಡಿಗೆ ಹೋಗೋ ಹಾಗಿಲ್ಲ. ಅದಕ್ಕಾಗಿಯೇ ಈ ಭೂಮಿಯನ್ನ ಕರ್ಮಕ್ಷೇತ್ರ ಅಂತ ಕರೆಯಲಾಗಿದೆ ಅಲ್ವಾ? ಈ ಕರ್ಮಕ್ಷೇತ್ರದಲ್ಲಿ ನಮ್ಮ ಪಾತ್ರ ನಿಖರವಾಗಿ ಏನು? ಕರ್ಮಕ್ಷೇತ್ರ ಅಂದ್ರೆ ಇದೊಂದು ಬೃಹತ್ ನಾಟಕದ ವೇದಿಕೆ. ನಾವೆಲ್ಲರೂ ಆತ್ಮಗಳು. ಪರಮಧಾಮದಿಂದ ಈ ವೇದಿಕೆಯ ಮೇಲೆ ನಮ್ಮ ನಿರ್ದಿಷ್ಟ ಪಾತ್ರಗಳನ್ನ ಅಭಿನಯಿಸಲು ಬಂದಿದೀವಿ. ಅಂದ್ರೆ ನಾವೆಲ್ಲ ಕೇವಲ ನಟರು? ಹೌದು, ನಾವು ಕೇವಲ ನಟರು. ಈ ಶರೀರ ನಮ್ಮ ವೇಷಭೂಷಣ ಅಷ್ಟೇ. ನಾಟಕ ಮುಗಿದ ಮೇಲೆ ಯಾವ ನಟನು ತನ್ನ ವೇಷಭೂಷಣವನ್ನೇ ತನ್ನ ನೈಜ ಅಸ್ತಿತ್ವ ಅಂತ ಭ್ರಮಿಸಲ್ಲ ಅಲ್ವಾ? ಖಂಡಿತ ಇಲ್ಲ. ಕರ್ಮಬಂಧನದಲ್ಲಿ ಸಿಕ್ಕೊಳ್ಳೋದಿಲ್ಲ. ಇದು ಬಹಳ ಆಳವಾದ ವಿಷಯ. ನಾವು ನಟರಾಗಿದ್ರೆ ನಿರ್ದೇಶಕನಾದ ಪರಮಾತ್ಮನಿಗೆ ಜ್ಞಾನಪೂರ್ಣ ಅಂತ ಯಾಕೆ ಕರೀತಾರೆ? ಆತನಿಗೆ ಮಾತ್ರ ಈ ಇಡೀ ನಾಟಕದ ಕಥೆ ಹೇಗೆ ಗೊತ್ತಿರುತ್ತೆ? ಇದಕ್ಕೊಂದು ಅದ್ಭುತವಾದ ಉದಾಹರಣೆ ಇದೆ. ಮನುಷ್ಯ ಸೃಷ್ಟಿ ಎಂಬ ದೊಡ್ಡ ವೃಕ್ಷವನ್ನ ಕಲ್ಪಿಸ್ಕೊಳ್ಳಿ. ಆ ವೃಕ್ಷದ ಎಲೆ, ಕೊಂಬೆಗಳಿಗೆ ತನ್ನ ಮೂಲದ ಬಗ್ಗೆ ಗೊತ್ತಿರಲ್ಲ. ಆದ್ರೆ ಒಂದು ಚಿಕ್ಕ ಬೀಜದಲ್ಲಿ ಆ ಇಡೀ ವೃಕ್ಷದ ಆದಿ, ಮಧ್ಯ ಮತ್ತು ಅಂತ್ಯದ ಸಂಪೂರ್ಣ ನಕ್ಷೆ ಅಡಗಿರುತ್ತೆ. ವಾವ್! ಅಂದ್ರೆ ಪರಮಾತ್ಮ ಆ ಬೀಜ ಇದ್ದ ಹಾಗೆ. ನಿಖರವಾಗಿ. ಪರಮಾತ್ಮನು ಈ ಮನುಷ್ಯ ಸೃಷ್ಟಿ ವೃಕ್ಷದ ಬೀಜರೂಪ. ಆದ್ರಿಂದ ಅವರಿಗೆ ಇಡೀ ಸೃಷ್ಟಿ ಚಕ್ರದ ಜ್ಞಾನ ಇದೆ. ಅದಕ್ಕೆ ಅವರು ಜ್ಞಾನಪೂರ್ಣ. ಹೌದು. ಜೊತೆಗೆ ಅಂತಿಮದಲ್ಲಿ ಈ ವೃಕ್ಷವು ಜಡೀಭೂತ ಸ್ಥಿತಿಯನ್ನ, ಅಂದ್ರೆ ಸಂಪೂರ್ಣ ಸತ್ವಹೀನವಾಗಿ ಕೊಳೆಯುವ ಸ್ಥಿತಿಯನ್ನ ತಲುಪುತ್ತೆ ಅನ್ನೋ ಎಚ್ಚರಿಕೆಯನ್ನು ಅವರು ನಮ್ಗೆ ನೀಡ್ತಿದ್ದಾರೆ. ಇದು ನಾವು ಎಚ್ಚೆತ್ತುಕೊಳ್ಬೇಕಾದ ಸಮಯ, ಖಂಡಿತ. ಈ ಎಚ್ಚರಿಕೆಯ ಹಿನ್ನೆಲೆಯಲ್ಲಿಯೇ ನಾವು ಧಾರಣೆ ಮತ್ತು ವರದಾನವನ್ನ ಅರ್ಥ ಮಾಡ್ಕೊಳ್ಬೇಕು. ಧಾರಣೆಗಾಗಿ ಮುಖ್ಯ ಸಾರ ಯಥಾವತ್ತಾಗಿ ಓದುವೆ. ಓದಿ. 1. ಈ ಅಂತಿಮ 84ನೇ ಜನ್ಮದಲ್ಲಿ ಯಾವುದೇ ಪಾಪಕರ್ಮ ಅಂದ್ರೆ ವಿಕರ್ಮ ಮಾಡಬಾರದು. ಪುಣ್ಯಾತ್ಮರಾಗುವ ಪೂರ್ಣ ಪುರುಷಾರ್ಥ ಮಾಡಬೇಕಾಗಿದೆ. ಸಂಪೂರ್ಣ ಪಾವನರಾಗಬೇಕಾಗಿದೆ. 2. ತನ್ನ ಬುದ್ಧಿಯನ್ನು ಪಾರಸವನ್ನಾಗಿ ಮಾಡಿಕೊಳ್ಳಲು ದೇಹದ ಎಲ್ಲಾ ಸಂಬಂಧಿಗಳನ್ನು ಮರೆತು ದೇಹಿ ಅಭಿಮಾನಿಯಾಗುವ ಅಭ್ಯಾಸ ಮಾಡಬೇಕಾಗಿದೆ. ಇಲ್ಲಿ ಪಾಪಕರ್ಮ ಮಾಡಬಾರದು ಅಂತ ಕಟ್ಟುನಿಟ್ಟಾಗಿ ಹೇಳಲಾಗಿದೆ. ಅದೇ ಹಳೆಯ ಸಂಸ್ಕಾರಗಳಿಂದ ಕೆಲವೊಮ್ಮೆ ತಪ್ಪುಗಳಾಗ್ತವಲ್ವಾ? ಈ 84ನೇ ಜನ್ಮದಲ್ಲಿಯೇ ಇದಿಷ್ಟು ನಿರ್ಣಾಯಕ ಯಾಕೆ? ಯಾಕಂದ್ರೆ ಇದು ನಮ್ಮ ಪರೀಕ್ಷೆಯ ಅಂತಿಮ ಘಟ್ಟ. ಈಗ ನೋಡಿ, ಇಡೀ ವರ್ಷ ಓದದೇ ಇದ್ರೂ ಅಂತಿಮ ಪರೀಕ್ಷೆಯ ಆ 3 ಗಂಟೆಗಳಲ್ಲಿ ನಾವು ಬರೆಯುವ ಉತ್ತರ ನಮ್ಮ ಭವಿಷ್ಯವನ್ನ ನಿರ್ಧರಿಸುತ್ತೆ ಅಲ್ವಾ? ಹೌದು, ಆ 3 ಗಂಟೆನೇ ಫೈನಲ್. ಅದೇ ರೀತಿ ಈ 84ನೇ ಜನ್ಮ ಆ ಅಂತಿಮ ಪರೀಕ್ಷೆ ಇದ್ದಂತೆ. ಈಗ ಮಾಡುವ ಒಂದು ಚಿಕ್ಕ ತಪ್ಪು ಕೂಡ ಭವಿಷ್ಯದ 21 ಜನ್ಮಗಳ ಪ್ರಾರಬ್ಧವನ್ನ ಹಾಳ್ಮಾಡುತ್ತೆ. ಇಲ್ಲಿ ಪಾವನರಾಗೋದು ಕೇವಲ ಆಯ್ಕೆಯಲ್ಲ, ಅದು ಅನಿವಾರ್ಯ. ಬಹಳ ಸ್ಪಷ್ಟವಾದ ಮಾತು. ಈಗ ಇಂದಿನ ಶ್ರೇಷ್ಠ ವರದಾನವನ್ನ ಓದೋಣ. ಖಂಡಿತ.
ಹಳೆಯ ಸಂಸ್ಕಾರಗಳು ಅಥವಾ ವಿಘ್ನಗಳಿಂದ ಮುಕ್ತಿ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸದಾಶಕ್ತಿ ಸಂಪನ್ನ ಭವ. ಯಾವುದೇ ಪ್ರಕಾರದ ವಿಘ್ನಗಳಿಂದ, ಬಲಹೀನತೆಗಳಿಂದ ಅಥವಾ ಹಳೆಯ ಸಂಸ್ಕಾರಗಳಿಂದ ಮುಕ್ತಿ ಬಯಸುತ್ತೀರೆಂದ್ರೆ ಶಕ್ತಿಯ ಧಾರಣೆ ಮಾಡಿರಿ, ಅರ್ಥಾತ್ ಅಲಂಕಾರಿ ರೂಪದವರಾಗಿರಿ. ಯಾವ ಅಲಂಕಾರಗಳಿಂದ ಸದಾ ಶೃಂಗಾರಿತರು ಆಗಿರುತ್ತೀರಿ, ಅವರು ಭವಿಷ್ಯದಲ್ಲಿಯೂ ವಿಷ್ಣುವಂಶಿಯಾಗಿರುತ್ತಾರೆ. ಆದರೆ ಈಗ ವೈಷ್ಣವರಾಗಿ ಬಿಡುತ್ತಾರೆ. ಅವರನ್ನು ಯಾವುದೇ ತಮೋಗುಣಿ ಸಂಕಲ್ಪ ಅಥವಾ ಸಂಸ್ಕಾರವೂ ಟಚ್ ಮಾಡುವುದಕ್ಕೂ ಸಾಧ್ಯವಿಲ್ಲ. ಅವರು ಹಳೆಯ ಪ್ರಪಂಚ ಅಥವಾ ಪ್ರಪಂಚದ ಯಾವುದೇ ವಸ್ತು ಮತ್ತು ವ್ಯಕ್ತಿಗಳಿಂದ ಸಹಜವಾಗಿಯೇ ದೂರವಾಗಿ ಬಿಡುತ್ತಾರೆ. ಅವರನ್ನು ಕಾರಣ ಅಕಾರಣಗಳು ಸಹ ಟಚ್ ಮಾಡಲು ಸಾಧ್ಯವಿಲ್ಲ. ಇದರಲ್ಲಿ ಬಹಳ ಆಳವಾದ ಅರ್ಥ ಅಡಗಿದೆ. ಹೌದು. ನನಗೊಂದು ಪ್ರಶ್ನೆ. ಹಳೆಯ ಸಂಸ್ಕಾರಗಳಿಂದ ಮುಕ್ತಿ ಪಡೆಯಲು ಅಲಂಕಾರಿ ರೂಪ ಹೊಂದುವುದು ಅಂದರೆ ಪ್ರಾಯೋಗಿಕವಾಗಿ ಅರ್ಥ ಏನು? ನಾವೇನು ಶಸ್ತ್ರಾಸ್ತ್ರಗಳನ್ನು ಹಿಡಿದುಕೊಂಡು ಓಡಾಡಬೇಕಾ? ಖಂಡಿತ ಇಲ್ಲ. ಅಲಂಕಾರಿ ರೂಪ ಅಂದ್ರೆ ಹೊರಗಿನ ಆಭರಣಗಳಲ್ಲ ಅಥವಾ ಭೌತಿಕ ಶಸ್ತ್ರಗಳಲ್ಲ. ಇದು ಪರಮಾತ್ಮನು ನೀಡಿದ ಆಂತರಿಕ ಶಕ್ತಿಗಳ ಧಾರಣೆ. ಓ, ಆಂತರಿಕ ಶಕ್ತಿಗಳು ಅಂದ್ರೆ ಯಾವುದು? ಸಹನಶೀಲತೆ, ಅಳವಡಿಸಿಕೊಳ್ಳುವ ಶಕ್ತಿ, ನಿರ್ಣಯ ಶಕ್ತಿ, ಎದುರಿಸುವ ಶಕ್ತಿ ಇವೇ ಆ ನಿಜವಾದ ಅಲಂಕಾರಗಳು. ಉದಾಹರಣೆಗೆ, ಯಾರಾದ್ರೂ ನಿಮ್ಮನ್ನ ನಿಂದಿಸಿದಾಗ ನೀವು ಸಹನಶೀಲತೆ ಎಂಬ ರಕ್ಷಾ ಕವಚವನ್ನ ಧರಿಸಿದ್ರೆ ಆ ನಿಂದನೆ ನಿಮ್ಮನ್ನ ಸ್ಪರ್ಶಿಸೋದೇ ಇಲ್ಲ. ಈ ಶಕ್ತಿಗಳೆಂಬ ಅಲಂಕಾರವನ್ನ ನಿರಂತರವಾಗಿ ಧರಿಸಿದಾಗ ಕೋಪ, ಅಹಂಕಾರದಂತಹ ಹಳೆಯ ಸಂಸ್ಕಾರಗಳು ತಾನಾಗೇ ದೂರವಾಗುತ್ತವೆ. ಅರ್ಥವಾಯಿತು. ಆದರೆ ಈ ವರದಾನದಲ್ಲಿ ವೈಷ್ಣವರು ಮತ್ತು ವಿಷ್ಣುವಂಶಿಗಳ ನಡುವಿನ ವ್ಯತ್ಯಾಸವನ್ನ ಹೇಳಲಾಗಿದೆ. ಇದು ನಾವು ತಂದೆಗೆ ಸಮಾನರಾಗಲು ಹೇಗೆ ಸಹಾಯ ಮಾಡುತ್ತೆ? ಮತ್ತು ಈ ಕಾರಣ ಅಕಾರಣಗಳಾಚೆಗಿನ ಸ್ಥಿತಿ ಅಂದ್ರೆ ಏನು? ಇದು ಬಹಳ ಸೂಕ್ಷ್ಮವಾದ ವಿಷಯ. ವೈಷ್ಣವರು ಅಂದ್ರೆ ಈಗಿನ ಸಂಗಮ ಯುಗದಲ್ಲಿ ಸಂಪೂರ್ಣ ಪಾವನತೆಯ ವ್ರತವನ್ನ ತೆಗೆದುಕೊಂಡಿರುವ ಬ್ರಾಹ್ಮಣರಾದ ನಾವು. ಯಾವುದೇ ತಮೋಗುಣಿ ಸಂಕಲ್ಪ ಸ್ಪರ್ಶ ಮಾಡದ ಸ್ಥಿತಿಯದು. ಓ, ಅಂದ್ರೆ ಕಂಪ್ಲೀಟ್ ಪ್ಯೂರಿಟಿ. ಹೌದು. ಅವರು ಕಾರಣ ಅಕಾರಣಗಳಾಚೆಗಿನ ಸ್ಥಿತಿಯಲ್ಲಿರ್ತಾರೆ. ಅಂದ್ರೆ ಅವರು ನನ್ನನ್ನ ರೇಗಿಸಿದ್ರು ಅದಕ್ಕೆ ನಾನು ಕೋಪಗೊಂಡೆ, ಅಥವಾ ಪರಿಸ್ಥಿತಿ ಹಾಗಿತ್ತು ಅದಕ್ಕೆ ನಾನು ಸುಳ್ಳು ಹೇಳದೆ ಅನ್ನೋ ನೆಪಗಳನ್ನ ಅವರು ಹೇಳೋದೇ ಇಲ್ಲ. ಅಂದ್ರೆ ಎಕ್ಸ್ಕ್ಯೂಸಸ್ ಕೊಡಲ್ಲ. ನಿಖರವಾಗಿ ಪರಿಸ್ಥಿತಿ ಏನೇ ಇರ್ಲಿ ತಮ್ಮ ಪ್ರತಿಕ್ರಿಯೆ ಸದಾ ಶ್ರೇಷ್ಠವಾಗಿರುತ್ತೆ. ಈ ಸಂಪೂರ್ಣ ಪಾವನ ಸ್ಥಿತಿಯೇ ಭವಿಷ್ಯದಲ್ಲಿ ನಮ್ಮನ್ನ ವಿಷ್ಣುವಂಶಿಗಳನ್ನಾಗಿ ಅಂದ್ರೆ ಭವಿಷ್ಯದ ದೇವತೆಗಳನ್ನಾಗಿ ಮಾಡುತ್ತೆ. ನೆಪಗಳನ್ನ ಹುಡುಕೋದನ್ನ ನಿಲ್ಸಿದಾಗಲೇ ನಾವು ತಂದೆಗೆ ಸಮಾನರಾಗಲು ಸಾಧ್ಯ. ಇಂತಹ ಅದ್ಭುತವಾದ ವಿವರಣೆ. ಈಗ ಇಂದಿನ ಸ್ಲೋಗನ್ ಗಮನಿಸೋಣ. ಪ್ರತಿ ಸಮಯ, ಪ್ರತಿ ಕರ್ಮದಲ್ಲಿ ಸಮತೋಲನವಿಡುವುದೇ ಸರ್ವರ ಆಶೀರ್ವಾದಗಳನ್ನು ಪ್ರಾಪ್ತಿ ಮಾಡಿಕೊಳ್ಳುವ ಸಾಧನವಾಗಿದೆ. ಈ ಸಮತೋಲನ ಅಂದ್ರೆ ಬ್ಯಾಲೆನ್ಸ್ ಅನ್ನೋದರ ಬಗ್ಗೆ ನಿಮ್ಮ ಒಳನೋಟ ಏನು? ನೋಡಿ, ಸಮತೋಲನ ಅನ್ನೋದು ಕೇವಲ ಒಂದು ಪದ ಅಲ್ಲ. ಅದು ನಮ್ಮ ಆಧ್ಯಾತ್ಮಿಕ ಜೀವನದ ಅತಿದೊಡ್ಡ ಕಲೆ. ಇಂದಿನ ಧಾವಂತದ ಬದುಕಿನಲ್ಲಿ ನಾವು ಅತಿರೇಕಗಳಿಗೆ ಹೋಗೋದು ಬಹಳ ಸುಲಭ. ಹೌದು, ಬ್ಯಾಲೆನ್ಸ್ ಮಾಡೋದು ತುಂಬಾ ಕಷ್ಟ ಅಲ್ವಾ ಇಂದಿನ ದಿನಗಳಲ್ಲಿ? ಖಂಡಿತ. ಒಬ್ಬ ವ್ಯಕ್ತಿ ಆಧ್ಯಾತ್ಮದಲ್ಲಿ ಆಸಕ್ತಿ ಬೆಳೆಸ್ಕೊಂಡ ತಕ್ಷಣ ತನ್ನ ಲೌಕಿಕ ಜವಾಬ್ದಾರಿಗಳನ್ನ, ಕುಟುಂಬದ ಕರ್ತವ್ಯಗಳನ್ನ ಕಡೆಗಣಿಸಲು ಶುರು ಮಾಡ್ತಾನೆ. ಅಥವಾ ಆಫೀಸಿನ ಕೆಲಸದಲ್ಲಿ ಮುಳುಗಿ ಹೋಗಿ ತನ್ನ ಆಂತರಿಕ ಶಾಂತಿ, ಯೋಗದ ಸಮಯನ ಕಳ್ಕೊಳ್ತಾನೆ. ಹೌದು, ಇವೆರಡೂ ಅಸಮತೋಲನನೇ. ನಿಜವಾದ ಪುರುಷಾರ್ಥಿ ಯಾರು ಅಂದ್ರೆ ಯಾರು ಕರ್ಮಕ್ಷೇತ್ರದಲ್ಲಿ ಅತ್ಯಂತ ದಕ್ಷತೆಯಿಂದ ಕರ್ಮಗಳನ್ನ ಮಾಡ್ತಾರೋ, ಅದೇ ಸಮಯದಲ್ಲಿ ಒಳಗಿನಿಂದ ಸಂಪೂರ್ಣ ಯೋಗಯುಕ್ತರಾಗಿರ್ತಾರೋ ಅವರೇ ಶ್ರೇಷ್ಠರು. ಅಂದ್ರೆ ಒಂದು ಕಡೆ ಪ್ರೀತಿ ಇರಬೇಕು, ಇನ್ನೊಂದು ಕಡೆ ಕಾನೂನು ಅಥವಾ ಶಿಸ್ತು ಇರಬೇಕು. ಹೌದು. ಐಟಿ ಉದ್ಯೋಗದಲ್ಲಿರೋರನ್ನೇ ಉದಾಹರಣೆಗೆ ತಗೊಳ್ಳಿ. ಡೆಡ್ಲೈನ್ಗಳ ಒತ್ತಡ, ಬಾಸಿನ ಬೈಗುಳ ಎಲ್ಲವೂ ಇರುತ್ತೆ. ಅಲ್ಲಿ ಸಮತೋಲನ ಕಾಯ್ದುಕೊಳ್ಳೋದು ಅಂದ್ರೆ ಕೆಲಸವನ್ನ ಜವಾಬ್ದಾರಿಯಿಂದ ಮಾಡೋದು, ಆದ್ರೆ ಆ ಒತ್ತಡವನ್ನ ಮನಸ್ಸಿನೊಳಗೆ ಬಿಟ್ಕೊಳ್ಳದಿರೋದು. ಇದು ಪ್ರಾಕ್ಟೀಸ್ ಮಾಡೋದು ಬಹಳ ಮುಖ್ಯ. ಖಂಡಿತ. ಯಾವಾಗ ನಾವು ಈ ಸಮತೋಲನ ಕಾಯ್ದುಕೊಳ್ತೀವೋ, ನಮ್ಮ ಮಾತು, ನಡವಳಿಕೆ ಮತ್ತು ಮುಖಮುದ್ರೆಯಲ್ಲಿ ಒಂದು ವಿಶೇಷವಾದ ಆಕರ್ಷಣೆ ಮತ್ತು ಶಾಂತಿ ನೆಲೆಸುತ್ತೆ. ಆಗ ನಮ್ಮ ಜೊತೆ ಕೆಲಸ ಮಾಡುವರು, ನಮ್ಮ ಕುಟುಂಬದವರು ನಮ್ಮನ್ನೋಡಿ ಪ್ರೇರಣೆ ಪಡಿತಾರೆ. ಯಾರೊಬ್ಬರಿಗೂ ನಮ್ಮಿಂದ ತೊಂದರೆ ಆಗಲ್ಲ. ಹೌದು. ಆಗ ಸಹಜವಾಗಿಯೇ ಪ್ರತಿಯೊಬ್ಬರ ಹೃದಯದಿಂದ ನಮ್ಗೆ ಶುಭಾಶಯಗಳು ಮತ್ತು ಆಶೀರ್ವಾದಗಳು ಹರಿದು ಬರ್ತವೆ. ಆ ಆಶೀರ್ವಾದಗಳೇ ನಮ್ಮನ್ನ ಎಂಥ ವಿಘ್ನಗಳಿಂದಾದ್ರೂ ಪಾರು ಮಾಡ್ತವೆ. ಖಂಡಿತ. ಆಶೀರ್ವಾದಗಳೇ ನಮ್ಮ ನಿಜವಾದ ಸಂಪಾದನೆ. ಈಗ ಇಂದಿನ ಅವ್ಯಕ್ತ ಸೂಚನೆಯನ್ನು ಓದೋಣ. ಓದಿ. ನಿಶ್ಚಯದ ಫೌಂಡೇಶನ್,
ತಳಪಾಯವನ್ನು ಬಲಗೊಳಿಸಿ ಸದಾ ನಿರ್ಭಯ ಮತ್ತು ನಿಶ್ಚಿಂತರಾಗಿರಿ. ಹೇಗೆ ಪರಸ್ಪರದಲ್ಲಿ ಇಬ್ಬರು ಸ್ನೇಹಿತರಿದ್ದರೆ ಅವರ ಮಧ್ಯೆ ಯಾರಾದರೂ ಅವರ ಗ್ಲಾನಿ ಮಾಡಲು ಬರುತ್ತಾರೆಂದರೆ ಅವರು ಅದರ ಭಾವವನ್ನು ಬದಲಾಯಿಸಿಬಿಡುತ್ತಾರೆ. ಎಲ್ಲಿ ನಿಶ್ಚಯವಿರುತ್ತದೆ ಅಲ್ಲಿ ಶಬ್ದದ ಭಾವ ಬದಲಾಗಿ ಸಾಧಾರಣ ಮಾತಾಗಿ ಬಿಡುತ್ತದೆ. ಅಂದಾಗ ಪ್ರತಿಯೊಬ್ಬರ ವಿಶೇಷತೆಯನ್ನು ನೋಡಿ ಆಗ ಅನೇಕರಿದ್ದರೂ ಒಬ್ಬರೇ ಕಾಣಿಸುವವರು, ಏಕಮತದ ಸಂಘಟನೆಯಾಗುವುದು. ಯಾರೋ ಯಾರದ್ದೇ ಗ್ಲಾನಿ ಮಾತುಗಳನ್ನು ತಿಳಿಸುತ್ತಾರೆಂದರೆ ಅದಕ್ಕೆ ಬೆಂಬಲ ಕೊಡುವುದರ ಬದಲಾಗಿ ತಿಳಿಸುವವರ ರೂಪವನ್ನು ಪರಿವರ್ತಿಸಿಬಿಡಿ. ಇದು ನಮ್ಮ ದೈನಂದಿನ ಜೀವನಕ್ಕೆ, ವಿಶೇಷವಾಗಿ ಆಫೀಸ್ ಗಾಸಿಪ್ ಅಥವಾ ವಾಟ್ಸ್ಆ್ಯಪ್ ಗ್ರೂಪ್ಗಳಲ್ಲಿ ನಡೆಯೋ ಚರ್ಚೆಗಳಿಗೆ ಬಹಳ ಹತ್ರವಾಗಿದೆ ಅಲ್ವಾ? ಯಾರಾದ್ರೂ ಬಂದು ಇನ್ನೊಬ್ಬರ ಬಗ್ಗೆ ಗ್ಲಾನಿ ಮಾಡಿದಾಗ ನಾವು ಅವರ ರೂಪವನ್ನ ಹೇಗೆ ಪರಿವರ್ತಿಸೋದು? ಗ್ಲಾನಿ ಅಥವಾ ಚಾಡಿ ಹೇಳೋದು ಇಂದಿನ ಸಮಾಜದ ಸಾಮಾನ್ಯ ಕಾಯಿಲೆ. ಯಾರಾದ್ರೂ ಬಂದು ಇನ್ನೊಬ್ಬರ ಬಗ್ಗೆ ಕೆಟ್ಟದಾದಿ ಮಾತನಾಡಿದಾಗ ನಮ್ಮ ಮೊದಲ ಪ್ರತಿಕ್ರಿಯೆ ಹೌದಾ, ಆಮೇಲೇನಾಯ್ತು ಅಂತ ಕುತೂಹಲ ತೋರೋದಾಗಿರುತ್ತೆ. ಹೌದು, ಅಲ್ಲೇ ನಾವು ತಪ್ಪು ಮಾಡೋದು. ಅಲ್ಲಿ ನಾವು ಆ ಗ್ಲಾನಿಗೆ ಬೆಂಬಲ ಕೊಟ್ಟಂತೆ ಆಯ್ತು. ಆದ್ರೆ ಅವ್ಯಕ್ತ ಸೂಚನೆ ಹೇಳ್ತಿದೆ ನಿಮ್ಮ ನಿಶ್ಚಯದ ಫೌಂಡೇಶನ್ ಗಟ್ಟಿಯಾಗಿರ್ಲಿ ಅಂತ. ಅಂದ್ರೆ ಆ ವ್ಯಕ್ತಿಯ ಮೇಲಿರುವ ನಿಮ್ಮ ನಂಬಿಕೆ ಅಚಲವಾಗಿರಬೇಕು. ಅಂದ್ರೆ ನಾವು ಮಾತಿನ ದಿಕ್ಕನ್ನು ಬದಲಾಯಿಸಬೇಕು. ನಿಖರವಾಗಿ. ಯಾರಾದ್ರೂ ಅವರ ಬಗ್ಗೆ ಕೆಟ್ಟದಾಗಿ ಹೇಳಿದಾಗ ನೀವು ತಕ್ಷಣವೇ ಹೌದಿರಬಹುದು, ಆದ್ರೆ ಅವರಲ್ಲಿರುವ ಈ ಒಳ್ಳೆಯ ಗುಣವನ್ನ ನೀವು ಗಮನಿಸಿದ್ದೀರಾ ಅಂತ ಮಾತಿನ ದಿಕ್ಕನ್ನ ಬದಲಾಯಿಸಬೇಕು. ಆ ನಕಾರಾತ್ಮಕ ಶಕ್ತಿಯನ್ನ ಅಲ್ಲಿಗೆ ಬ್ರೇಕ್ ಮಾಡಬೇಕು. ಹೌದು. ಹೀಗೆ ಪ್ರತಿಯೊಬ್ಬರ ವಿಶೇಷತೆಯನ್ನ ಮಾತ್ರ ನೋಡುವ ಸಂಸ್ಕೃತಿ ಬೆಳೆದಾಗ ಒಂದು ಬಲಿಷ್ಠವಾದ, ಯಾರಿಂದಲೂ ಒಡೆಯಲಾಗದ ಏಕಮತದ ಸಂಘಟನೆ ನಿರ್ಮಾಣವಾಗುತ್ತೆ. ಬಹಳ ಅದ್ಭುತವಾದ ಅನ್ವಯ. ಅನ್ನಂದಿರೆ, ಅಕ್ಕಂದಿರೆ, ಬನ್ನಿ ಈಗ ಈ ಮುರಳಿ ಆಧಾರದ ಮೇಲೆ ಇಂದಿನ ಶ್ರೇಷ್ಠ ಸ್ವಮಾನಗಳ ಅಭ್ಯಾಸ ಮಾಡೋಣ. ನಾನು ಸತ್ಯ ತಂದೆಯಿಂದ ಸತ್ಯ ಕಥೆಯನ್ನು ಕೇಳಿ ನರನಿಂದ ನಾರಾಯಣನಾಗುವ ಶ್ರೇಷ್ಠ ಆತ್ಮನಾಗಿದ್ದೇನೆ. ನಾನು ದೇಹದ ಎಲ್ಲಾ ಸಂಬಂಧಗಳನ್ನು ಮರೆತು ಕೇವಲ ಶ್ರೀಮತದಂತೆ ನಡೆಯುವ ಪಾರಶ ಬುದ್ಧಿಯ ಆತ್ಮನಾಗಿದ್ದೇನೆ. ಸದಾ ದೇಹಿ ಅಭಿಮಾನಿಯಾದ ಅವಿನಾಶಿ ಆತ್ಮನಾಗಿದ್ದೇನೆ. ನಾನು ಪ್ರತಿಯೊಂದು ಕರ್ಮದಲ್ಲಿ ಸಮತೋಲನವಿಟ್ಟು ಸರ್ಮರ ಆಶೀರ್ವಾದಗಳನ್ನು ಪಡೆಯುವ ಸಮರ್ಥ ಆತ್ಮನಾಗಿದ್ದೇನೆ. ನಾನು ಅಚಲವಾದ ನಿಶ್ಚಯದ ತಳಪಾಯವನ್ನು ಹೊಂದಿರುವ ಸದಾ ನಿರ್ಭಯ ಮತ್ತು ನಿಶ್ಚಿಂತ ಆತ್ಮನಾಗಿದ್ದೇನೆ. ನಾನು 16 ಕಲಾ ಸಂಪೂರ್ಣ ಮತ್ತು ಸರ್ವಗುಣ ಸಂಪನ್ನ ಸ್ಥಿತಿಯನ್ನು ಹೊಂದಿರುವ ಶ್ರೇಷ್ಠ ದೇವತಾ ಆತ್ಮನಾಗಿದ್ದೇನೆ. ನಾನು ಹಳೆಯ ಪ್ರಪಂಚದಿಂದ ಸಂಪೂರ್ಣ ಉಪರಾಮವಾಡಿ ವಾನಪ್ರಸ್ಥ ಸ್ಥಿತಿಯಲ್ಲಿರುವ ಯೋಗಯುಕ್ತ ಆತ್ಮನಾಗಿದ್ದೇನೆ. ನಾನು ಗ್ಲಾಣಿಯನ್ನು ಶುಭಭಾವನೆಯಿಂದ ಪರಿವರ್ತಿಸಿ ಎಲ್ಲರ ವಿಶೇಷತೆಗಳನ್ನು ಮಾತ್ರ ನೋಡುವ ವಿಶ್ವ ಕಲ್ಯಾಣಕಾರಿ ಆತ್ಮನಾಗಿದ್ದೇನೆ. ಈಗ ಇಂದಿನ ಆಳವಾದ ಅಭ್ಯಾಸಕ್ಕಾಗಿ ಹೋಂವರ್ಕ್ ಬಿಂದುಗಳನ್ನು ನೋಡೋಣ. ನಾನು ಪಾರಸಬುದ್ಧಿಯ ಆತ್ಮ ಎಂಬ ಸ್ವಮಾನದಲ್ಲಿ ಇಡೀ ದಿನ ಸ್ಥಿತರಾಗಿರಿ. ದೇಹದ ಸಂಬಂಧಗಳನ್ನು ಸಂಪೂರ್ಣವಾಗಿ ಮರೆತು ತಂದೆಯೊಬ್ಬರನ್ನೇ ನೆನಪು ಮಾಡುವ ಆಂತರಿಕ ಅಭ್ಯಾಸ ಮಾಡಿ. ನಾನು ಈ ಕರ್ಮಕ್ಷೇತ್ರದಲ್ಲಿ ಪಾತ್ರ ನಿರ್ವಹಿಸಲು ಬಂದಿರುವ ಆತ್ಮ ಎಂದು ಭಾವಿಸಿ ಈ ಹಳೆಯ ಪ್ರಪಂಚದಲ್ಲಿ ನನ್ನ ಪಾತ್ರ ಅಂತಿಮವಾಗಿದೆ ಎಂದು ತಿಳಿದುಕೊಂಡು ಇಂದಿನ ಎಲ್ಲಾ ಕರ್ಮಗಳನ್ನು ಮಾಡಿ. ಇಡೀ ದಿನ ನಿರ್ಭಯತೆ ಮತ್ತು ನಿಶ್ಚಿಂತ ಗುಣವನ್ನು ಧಾರಣೆ ಮಾಡಿ. ಕೇವಲ ಹೊರಗಿನಿಂದ ಮಾತ್ರವಲ್ಲದೆ ಮನಸ್ಸಿನ ಸಂಕಲ್ಪಗಳಲ್ಲೂ ಈ ಶಕ್ತಿಶಾಲಿ ಗುಣದ ಪ್ರಭಾವ ಇರುವಂತೆ ಗಮನಹರಿಸಿ. ಭವಿಷ್ಯದಲ್ಲಿ ನರನಿಂದ ನಾರಾಯಣ ಆಗಲು ಸಂಪೂರ್ಣ ಪಾವನರಾಗುವ ಪುರುಷಾರ್ಥ ಮಾಡಿ. ಇದಕ್ಕಾಗಿ ಇಡೀ ದಿನ ಯಾವುದೇ ಪಾಪಕರ್ಮಗಳಾಗದಂತೆ ದೃಷ್ಟಿ ಮತ್ತು ಸಂಕಲ್ಪದ ಶುದ್ಧಿಯ ಕಡೆ ವಿಶೇಷ ಗಮನವಿರಲಿ. ಕರ್ಮಕ್ಷೇತ್ರದಲ್ಲಿ ತಂದೆಯ ಶ್ರೀಮತವನ್ನು ಅರ್ಥಮಾಡಿಕೊಂಡು ದಿನವಿಡೀ ದೇಹೀ ಅಭಿಮಾನಿಗಳಾಗಿ ಕಮಲಪುಷ್ಪ ಸಮಾನರಾಗಿ ಶ್ರೇಷ್ಠ ಕರ್ಮಗಳನ್ನು ಮಾಡಿ. ಇದು ನಿಮ್ಮ ಅಂತಿಮ 84ನೇ ಜನ್ಮವಾಗಿರುವುದರಿಂದ ಹಳೆಯ ಪ್ರಪಂಚ ಮತ್ತು ಸಂಬಂಧಗಳ ಬಗ್ಗೆ ಸಂಪೂರ್ಣ ವೈರಾಗ್ಯವಿರಲಿ. ನಿಮ್ಮ ಸಮಯ ಮತ್ತು ಶಕ್ತಿಯನ್ನು ಈಶ್ವರೀಯ ಸೇವೆಯಲ್ಲಿ ಸಫಲ ಮಾಡಿಕೊಳ್ಳಿ. ದಿನವಿಡೀ ಸಮಯದ ನಿಯಂತ್ರಣದ ವೇಳೆಯಲ್ಲಿ ಅಲಂಕಾರಿ ಸ್ವರೂಪದ ಸಾರವನ್ನು ಸ್ಮೃತಿಯಲ್ಲಿಟ್ಟುಕೊಂಡು ಕರ್ಮಕ್ಷೇತ್ರದಲ್ಲಿ ಪ್ರತಿಯೊಂದು ಕರ್ಮದಲ್ಲಿ ಸಮತೋಲನವಿಟ್ಟುಕೊಳ್ಳುವ ಅಭ್ಯಾಸ ಮಾಡಿ. ಏಕರಸ ಸ್ಥಿತಿಯಲ್ಲಿ ಒಬ್ಬ ತಂದೆಯ ನೆನಪಿನಲ್ಲಿರುವುದರ ಮೂಲಕ ಹಳೆಯ ಸಂಸ್ಕಾರಗಳನ್ನು ಎದುರಿಸುವ ಬಲವನ್ನು ಜಮಾ ಮಾಡಿಕೊಳ್ಳಿ. ಇಂದಿನ ಈ ಆಳವಾದ ಮಂಥನವನ್ನ ಮುಕ್ತಾಯಗೊಳಿಸುವ ಮುನ್ನ ಪಾರಸಮಣಿಯ ಬಗ್ಗೆ ಒಂದು ಅತ್ಯಂತ ಪ್ರೇರಣಾದಾಯಕ ಕಥೆಯನ್ನ ನೆನಪಿಸ್ಕೊಳ್ಳೋಣ. ಹೇಳಿ, ಆ ಕತೆ ಕೇಳೋಕೆ ನಾವೆಲ್ಲ ಕಾಯ್ತಿದೀವಿ. ಎಲ್ಲಿಯೋ ಒಂದು ಹಳ್ಳಿಯಲ್ಲಿ ಬಡ ಕಬ್ಬಿಣದ ವ್ಯಾಪಾರಿಯೊಬ್ಬನಿದ್ದ. ಅವನ ಬದುಕೆ ಆ ತುಕ್ಕು ಹಿಡಿದ ಕಬ್ಬಿಣದ ಚೂರುಗಳ ಸುತ್ತ ಸುತ್ತುತ್ತಿತ್ತು.
ದಿನವಿಡೀ ಕಷ್ಟಪಟ್ರೂ ಅವನಿಗೆ ಸಿಗ್ತಾ ಇದ್ದಿದ್ದು ಕವಡೆ ಕಾಸು ಅಷ್ಟೆ. ಓ ಪಾಪ. ಒಮ್ಮೆ ಆ ದಾರಿಯಲ್ಲಿ ಒಬ್ಬ ಪ್ರಶಾಂತವಾದ ಮುಖಮುದ್ರೆಯ ಸಾಧು ಬಂದ್ರು. ವ್ಯಾಪಾರಿಯ ಕಷ್ಟವನ್ನ ನೋಡಿ ತಮ್ಮ ಜೋಳಿಗೆಯಿಂದ ಒಂದು ಕಪ್ಪಗಿನ ಕಲ್ಲನ್ನ ತೆಗೆದು ಇದನ್ನ ನಿನ್ನ ಕಬ್ಬಿಣಕ್ಕೆ ಸ್ಪರ್ಶಿಸು ಅಂತ ನೀಡಿದ್ರು. ವ್ಯಾಪಾರಿಗೆ ನಂಬಿಕೆ ಇರಲಿಲ್ಲ. ಆದರೂ ಕುತೂಹಲದಿಂದ ಆ ಕಲ್ಲನ್ನ ತನ್ನ ಬಳಿಯಿದ್ದ ತುಕ್ಕು ಹಿಡಿದ ಕಬ್ಬಿಣದ ತುಂಡುಗಳಿಗೆ ಉಜ್ಜಿದ. ಆಶ್ಚರ್ಯವೆಂಬಂತೆ ಆ ಕಲ್ಲಿನ ಸ್ಪರ್ಶವಾದ ಮರುಕ್ಷಣವೇ ಸಾಮಾನ್ಯ ಕಪ್ಪು ಕಬ್ಬಿಣವೆಲ್ಲವೂ ಕಣ್ಕೋರೈಸುವ ಅಪ್ಪಟ ಚಿನ್ನವಾಗಿ ಬೆಳಗತೊಡಗಿತು. ಎಂಥ ಅದ್ಭುತ ಕಥೆ. ಈ ಕಥೆ ಇಂದಿನ ನಮ್ಮ ಮುರಳಿದೆ ನಮ್ಮೆಲ್ಲರ ಬದುಕಿಗೆ ಅತ್ಯಂತ ಸೂಕ್ತವಾದ ಉದಾಹರಣೆ. ಏನ್ ಗೊತ್ತಾ, ನಾವೆಲ್ಲರೂ ಆ ತುಕ್ಕು ಹಿಡಿದ ಕಬ್ಬಿಣದಂತೆ ಆಗಿದ್ವಿ. ಹೌದು, ವಿಕಾರಗಳಿಂದ ತುಂಬಿ ಹೋಗಿದ್ವಿ. ಜನ್ಮ ಜನ್ಮಾಂತರಗಳ ವಿಕಾರಗಳಿಂದ, ಅಹಂಕಾರ ಮತ್ತು ಮೋಹದ ಪದರಗಳಿಂದ ನಮ್ಮ ಬುದ್ಧಿ ಸಂಪೂರ್ಣ ಮಂಕಾಗಿತ್ತು. ಆದರೆ ಯಾವಾಗ ಪರಮಾತ್ಮನೆಂಬ ಅತಿ ಶ್ರೇಷ್ಠ ಪಾರಸಮಣಿಯ ಸ್ಪರ್ಶ ನಮಗೆ ಸಿಕ್ಕಿತೋ, ಅವರ ಶ್ರೀಮತದ ಫ್ರೀಕ್ವೆನ್ಸಿಗೆ ನಾವು ಕನೆಕ್ಟ್ ಆದೆವು. ಹೌದು, ಆಗ ನಮ್ಮ ಈ ಸಾಮಾನ್ಯ ಮನುಷ್ಯ ಜನ್ಮವು ನಾರಾಯಣನಾಗುವ ಅಂದ್ರೆ ಅಪ್ಪಟ ಚಿನ್ನವಾಗುವ ಪ್ರಕ್ರಿಯೆ ಶುರುವಾಯಿತು. ನಾವಿಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ ಕಬ್ಬಿಣ ಒಮ್ಮೆ ಚಿನ್ನವಾದ ಮೇಲೆ ಅದು ಮತ್ತೆ ತುಕ್ಕು ಹಿಡಿಯೋದಿಲ್ಲ. ಕರೆಕ್ಟ್, ಅದು ಮತ್ತೆ ಕಬ್ಬಿಣ ಆಗಲ್ಲ. ಹಾಗೆಯೇ ನಮ್ಮ ಬುದ್ಧಿ ಒಮ್ಮೆ ಪಾರಸವಾದ ಮೇಲೆ ನಾವು ಮತ್ತೆ ಹಳೆಯ ವಿಕಾರಗಳ ಜಗತ್ತಿನತ್ತ ಹಿಂತಿರುಗಿ ನೋಡಬಾರ್ದು. ಖಂಡಿತ, ಆ ದೈವಿ ಸ್ಪರ್ಶ ನಿರಂತರವಾಗಿರಬೇಕು ಎನ್ನುವುದೇ ಇಂದಿನ ಅತಿ ದೊಡ್ಡ ಪಾಠ. ಆ ಪಾರಸಮಣಿಯ ಸ್ಪರ್ಶ ನಮ್ಮ ಬುದ್ಧಿಯನ್ನು ಸದಾ ಪ್ರಕಾಶಮಾನವಾಗಿಡಲಿ ಎಂದು ಆಶಿಸುತ್ತಾ ಇಂದಿನ ಮಂಥನವನ್ನು ಮುಕ್ತಾಯಗೊಳಿಸೋಣ. ಅಣ್ಣಂದಿರೇ, ಅಕ್ಕಂದಿರೇ, ಈ ಮುರಳಿಯನ್ನು ಇಡೀ ದಿನದಲ್ಲಿ ಅನೇಕ ಬಾರಿ ರಿವೈಸ್ ಮಾಡೋಣ. ಬಾಬಾರವರು ಕೊಟ್ಟಿರುವ ಶ್ರೇಷ್ಠ ಸ್ವಮಾನದಲ್ಲಿ ಸ್ಥಿತರಾಗೋಣ. ಬಾಬಾ ಕಲಿಸಿದ ಡ್ರಿಲ್ ಮಾಡೋಣ ಮತ್ತು ಯಾವಾಗಲೂ ಫೈನಲ್ ಪೇಪರ್ ಪಾಸ್ ಮಾಡಲು ಎವರ್ ರೆಡಿಯಾಗಿರೋಣ. ನಿಮ್ಮ ಜೀವನ ಅತ್ಯುತ್ತಮವಾಗಲಿ ಎಂದು ಸದಾ ಹಾರೈಸ್ತೇವೆ. ಒಳ್ಳೆಯದು. ಓಂ ಶಾಂತಿ.